ನಗುಬೇಕು ಅಳಬೇಕು ಒಂದು ಅರ್ಥ ಆಗ್ತಿಲ್ಲಪ್ಪ. ಈ ಧರ್ಮಸ್ಥಳದವರ ಆಟ ನೋಡ್ತಾ ಇದ್ರು ನನಗೆ ಏನ್ ಮಾಡಕ್ಕೆ ಅರ್ಥ ಆಗ್ತಿಲ್ಲ ನನಗೆ. ಹೇಳೋದು ಒಂದು ಮಾಡೋದು ಒಂದು, ಈ ಲೋಫರ್ಗಳ ಕೆಲಸ. ಛೆ 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 ಛೆ. ನಮ್ಮ ಕನ್ನಡ ಮಾಧ್ಯಮದವ್ರಿಗೆ ದೊಡ್ಡ ನಮಸ್ಕಾರ. ನಿಮ್ ಯೋಗ್ಯತೆಗೆ ಬೆಂಕಿ ಸಿಗಾಕಲ್ಲ. ಅವಡಕ್ಕೆ ಬಾಲ್ಗಳ ಹೊಟ್ಟೆಗೆ ಅನ್ನ ತಿನ್ನ ಕೆಲಸ ಮಾಡ್ಬೇಕು, ಹೇರ್ ತಿನ್ನ ಕೆಲಸ ಎಲ್ಲ ಮಾಡೋದು. ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಭಾಷೆಯವರೆಲ್ಲ ವಿಡಿಯೋ ಹಾಕೊಂಡ ಹುಡುಗಿದ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಇದಾರೆ. ನೀವೇನ್ ಹೊಟ್ಟೆಗೆ ಅನ್ನ ತಿಂತೀರಾ, ಹೇಳ್ಕೊಳ್ ತಿಂತೀರಾ ನೀವು ಕನ್ನಡ ಮಾಧ್ಯಮದವರು? ಹಾ, ಲೌಡೆ ಕೇಬಲ್ಗೊಳ್ತಾರ. ನಿಮ್ಗೆ ಸುಟ್ಕೇಸ್ ಏನಾದ್ರು ಬಂದಿದೆಯಾ ಎಲ್ಲಾದ್ರೂ? ಮುಚ್ಕೊಂಡು ಫಸ್ಟ್ ಆ ಹುಡುಗಿಗೆ ನ್ಯಾಯ ಕೊಡ್ಸೋದ್ ಕಲೀರಿ, ಆಮೇಲೆ ಬೇರೆ ಮಾತಾಡಿ. ಅದೇ ದರ್ಶನ್ ಸರ್ನ ಹಾಕೊಂಡು 58 ಸಲಗಳಲ್ಲಿ ಮೆಸೇಜ್ ಹಾಕೊಂಡು ಅದ್ ಮಾಡ್ಕೊ ಇದ್ ಮಾಡ್ಕೊಂಡು ಸ್ಟ್ಯಾಟಸ್ ಹಿಂಗ್ರಿ ಅಂತ ಕೂತಿರ್ತೀರಲ್ಲ ಲೌಡೆ ಕೇಬಲ್ಗಳ. ದರ್ಶನ್ ಸರ್ಗೆ ದೇವ್ರ ಹೊರ ಕೊಟ್ಟವನೆ, ಪೂಜಾರಿ ನಿಮ್ಮಂತ ಮಿಂಡ್ರಿ ನನ್ ಮಕ್ಳುಗಳು ಮಾಧ್ಯಮದವರು ಏನ್ ಮಾಡಕ್ ಹೊರಟಿದ್ದೀರಾ ನೀವು ಬೇವರ್ಸಿಗಳ? ಅವರು ಒಬ್ರಿಗೆ ನ್ಯಾಯ ಕೊಡ್ಸಿದ್ರು ಯಾವ್ದೋ ಒಂದ್ ರೀತಿನಲ್ಲಿ. ನೀವೇನ್ ಮಾಡ್ತಾ ಇದ್ದೀರಾ? ಶಂಟ ಹರಿತಾ ಇದ್ದೀರಾ ಯಾರವನಾರ ಕೂತ್ಕೊಂಡು? ಹಾ, ಎಲ್ಲಾ ಮಾಧ್ಯಮದಲ್ಲಿ ಬಂತ ಕೂತೈತಲ್ಲ, ನೀವೇನ್ ಶಂಟ ಹರಿತಾ ಇದ್ದೀರಾ ಅಂತ ಕೇಳ್ತಾರ ನಿಮ್ಮನ್ನ ಲೌಡೆ ಕೇಬಲ್ಗಳ. ನಿಮ್ ಯೋಗ್ಯತೆಗಳಿಗೆ ಯಾವನಾರ ಚಡ್ಡಿ ಒಳಗ್ ಕೈ ಬಿಟ್ಟಂತೆ, ಅವಳು ತೆಪ್ಕೊಂಡ್ಲಂತೆ, ಇನ್ನೊಬ್ಬ ಕೊಲೆ ಅಂದಂತೆ, ಇನ್ಸ್ಟಾಗ್ರಾಮ್ ಲವ್ ಐತಂತೆ, ಅವೆಲ್ಲ ಶಾಟ ತೋರಿಸ್ತಿರಲ್ಲ ಸೂಳೆ ಮಕ್ಳುಗಳ ನೀವು. ಕರೆಕ್ಟ್ ಆಗಿ ತೋರಿಸಿ, ಆ ಹುಡ್ಗಿಗ್ ನ್ಯಾಯ ಕೊಡ್ಸಿ. ನಿಮ್ ಯೋಗ್ಯತೆಗೆ ಬೆಂಕಿ ಸಿಗಕ್ಕ. ಸಿಸ್ಟರ್ ಸೌಜನ್ಯನ್ ಸಾವ್ಗೆ ಎಲ್ಲಾರು ಕೂಡ ನ್ಯಾಯ ಸಿಗ್ಲೇಬೇಕು. ಇಷ್ಟು ವರ್ಷ ಆಗಿದೆ, ಇಷ್ಟು ವರ್ಷ ಆದ್ರೂ ಹುಡ್ಗಿಗ್ ನ್ಯಾಯ ಸಿಗ್ತಾ ಇಲ್ಲ. ಭಗವಂತನಲ್ಲೆಲ್ಲ ಪ್ರಾರ್ಥನೆ ಮಾಡಿ ಮತ್ತೆ ಜೈದ್ ಕಡೆಗೆ ನಡೀರಿ, ಅನ್ಯಾಯದ ಕಡೆಗೆ ಹೋಗ್ಬೇಡಿ. ಲೋಫರ್ ಕನ್ನಡ ನಗು ಬರ್ತಿದೆ ಕಣ್ರಿ ನಮ್ಗೆ ನಿಜವಾಗ್ಲು. ಈ ಮಿಂಟ್ರಿ ಗುಟ್ಟಿದ ಮೀಡಿಯಾ ಅನ್ಬೇಕು, ಅದೇನು ಅನ್ಬೇಕು ನನಗಂತ ಅರ್ಥ ಆಗ್ತಿಲ್ಲ. ಸಮೀರ್ನ ಬಗ್ಗೆ ಕೋರ್ಟಲ್ಲಿ ಆಗಿರೋದೇ ಒಂದು, ಇವ್ರು ತೋರಿಸ್ತಕ್ಕಂಥದ್ದೇ ಒಂದು. ಲೇ ಲೋಫರ್ಗಳ ಕರೆಕ್ಟಾಗಿ ಕೆಲಸನ ಮಾಡ್ರಿ. ಇಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೆ ಕಿತ್ಕೊಂಡು ಹೋಗಿ ನಮ್ಮಂಗೆ ಸ್ವಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಕರೆಕ್ಟ್ ಸತ್ಯವನ್ನು ತೋರಿಸ್ರಲ್ಲ ಲೋಫರ್ಗಳ. ಲೇ ಕಾಗೆ, ಪುನೀತೋ, ಗಿಲಿ ಎಲ್ಲಿದ್ದೀರೋ ಲೋಫರ್ಗಳ? ಬನ್ನಿ ಬಂದು ಪುಂಕ್ತಾ ಇದ್ರಲ್ಲ ಮಾಧ್ಯಮದಲ್ಲಿ ಹೋಗಿ ಸಮೀರ್ ಹಂಗೆ ಹಿಂಗೆ ಅಂತಂದು. ಬರ್ರಿ ಇವಾಗ ಪುಂಗ್ ಬರ್ರಿ ಈಗ ಲೋಫರ್ಗಳ. ಇಂಥ ಲೋಫರ್ಗಳು ನೋಡಿದ್ರೆ ನನಗೆ ನಿಜವಾಗ್ಲೂ ನಗು ಬರ್ತಾ ಇದೆ. ನಗಕ್ಕೆ ಆಗ್ತಿಲ್ಲ ನಿನ್ಗೆ, ಆ ಥರ ನಗು ಬರ್ತಿದೆ ಸ್ವಾಮಿ. ಸುಮ್ನೆ ಇರೋದೇ ಇಲ್ವಾ? This is not Sumoto. He is the person who was investigating Dharmasthala case, my lord, signed to the complaint. Why you can't keep quiet? It is based on state media dalli bandide, national channel ella bandide. Nanna idralli it is based on the FIR and the complaint. A FIR complaint also I have produced. ಎಲ್ಲೂ ಸಾರ್ವಜನಿಕರಿಗೆ ನೆಮ್ಮದಿ ಹಾಳು ಮಾಡಿದ್ದೇನೆ ಹೇಳಿದ್ದಾರೆ ಇವರು. ಅದಿಲ್ಲ ಬಿಡಿ, ನೀವು ಯಾರು ನೆಮ್ಮದಿ ಹಾಳು ಮಾಡಿದಿರ ಗೊತ್ತು, ಸಾರ್ವಜನಿಕರದಂತೂ ಅಲ್ಲ. ಸಬ್ ಇನ್ಸ್ಪೆಕ್ಟರ್ ಹಾಳಾದದ್ ಬಿಟ್ರೆ ಯಾರಿಗೂ ನೆಮ್ಮದಿ. ಅವ್ರದ್ದು ಯಾಕೆ? ಅವ್ರ ನೆಮ್ಮದಿ ಅಲ್ಲವೇ? 7ವರೆಗೆ ಸ್ಟೇಷನ್ ಅಲ್ಲಿ ಕೂತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಆಗ ಸಡನ್ ಆಗಿ ಇವ್ರ ವಿಡಿಯೋ ಬಂತು ಅಂಡ್ ಹಿ ಈಸ್ ಸ್ಪ್ರೆಡಿಂಗ್ ಫಾಲ್ಸ್ ರೂಮರ್ಸ್ ಅಂತ ಹೇಳ್ತಾರೆ. ಮೈ ವಿಡಿಯೋ ಕಂಟೆಂಟ್ ಈಸ್ ಆಫ್ 23 minutes ಬೇಸ್ಡ್ ಆನ್ ದಟ್. ಈಗ ಅವ್ರ ತಾಳಿ ರೆಡಿ ಆಗಿ ಬಂದಿದ್ದಾರೆ ಈಗ ಆರ್ಗ್ಯುಮೆಂಟ್ ಗೆ. ಏನ್ ಮೇಡಮ್? It is a video where the victim has been protected, my lords. 23.53 seconds video ಇದೆ. And our witness ಅಷ್ಟೊಂದು ಟೈಮ್ ಸ್ಟಾಂಪ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀರಾ? No my lords, I have not gone through the entire video. Now you go through the entire video and make your submission, madam. But till then heard the learned counsel Akshita Shetty appearing for the petition. This is the case where the complainant, my lords, has been already protected and he has created some AI video in that he has showed some bodies alleged to have been raped and that has been buried in some places. I'll tell you, madam, you should finish. This should completely get closed. Unnecessarily don't drag on these proceedings. My lord, this kind of a video is spreading. He's created hatredness and ill will. Affidavit haki matte madala anta. My lords, already against him more than 5 cases has been registered. Akalwa ಹಾಕ್ತೇನೆ ಅದನ್ನ. ನಾನು ಎಂಟೈರ್ ವಿಡಿಯೋ ಐ ಹ್ಯಾವ್ ವಾಚ್ಡ್ ಮಿಲರ್ಡ್. ಅದ್ರಲ್ಲಿ ಏನಿಲ್ಲ, ಈ ಕಂಪ್ಲೇಂಟ್ ಮೇಲೆ ಮಾಡಿದ್ದಾರೆ ಅಷ್ಟೇ ಕಂಟೆಂಟ್. ಇವ್ರು ಹೇಳೋ ತರ ಯಾರಿಗಾದ್ರೂ ಅಸಮಾಧಾನ ಆಗೋ ತರ ಯಾವ್ದು ಮಾಡಿ. It will come out during the course of investigation because the investigation is still pending, my lords, and he against him more than 5 cases has been registered. And this is not the first time he is doing this kind of an act. My lords, in that video, my lords, dead bodies na torsidane. He has created some kind of an image with respect to some dead bodies. Rape agiro bari madidare. AI generated. That is what, my lords, he is misleading the public and he is creating hatred. Why misleading, madam? ಮಿಸ್ಲೀಡಿಂಗ್ ಅಲ್ಲ, ಅದು AI ಅಂತ ಹೇಳುವಾಗ ಅದು ಸ್ವಲ್ಪ
ತೋರಿಸ್ಬೇಕಾಗ್ತದೆ ಅದು. ಏನಾದ್ರು ಇಲ್ದಿರ ಗೊತ್ತಾಗುದಿಲ್ವಲ್ಲ. But let it get adjourned on next week, my lord. ಸ್ವಲ್ಪ ತೋರಿಸ್ಬೇಕಾಗ್ತದೆ. Till then, no Connected, my interim relief lord. may be awarded. My this petitioner is concerned. ನಾನು ಏನ್ ವಿಡಿಯೋ ಮಾಡಿದ್ರು ಇವ್ರ ಅದ್ರಲ್ಲಿ ತೊಂದರೆ ಹುಡುಕ್ತಾರೆ. ಅರ್ಲಿಯರ್ ಆಲ್ಸೋ ನಾನು ದ್ವೇಷ ಭಾವನೆ ಹುಟ್ಟಿಸ್ತಾ ಇದ್ದೇನೆ ರಿಲಿಜಿಯನ್ ಮೇಲೆ ಅಂತ ಹೇಳಿ there was a FIR and the coordinate bench has The granted learned stay. additional SPP to accept notice and file objections. After watching the video, file objections. List the matter on 22nd. Further investigation shall remain state till the next date. ಹಾಗಂತ ಇವತ್ತು ಸಾಯಂಕಾಲ ಇನ್ನೊಂದು ವಿಡಿಯೋ ಮಾಡಬೇಡಿ. ಮಾಡೋದಿಲ್ಲ. My lords, let them file an affidavit. ಅದು she will do it. Yes. ಬರಿಯಲ್ ಮಾಸ್ ಬರಿಯಲ್ ಇಶ್ಯೂ ಮೇಲೆ ಇದು ಇರೋದು. ಹೌದು ಗೊತ್ತಾಯ್ತು. ಮತ್ತೆ ಇನ್ನೊಂದು ವಿಡಿಯೋ ಮಾಡ್ಲಿಕ್ಕೆ ಉಂಟಾ? Let them, ಏನು ಬೇಡ let ಈಗ. them give an taking at least. ಅಲ್ಲ ಇವತ್ತು ಸಾಯಂಕಾಲ ಇನ್ನೊಂದು ವಿಡಿಯೋ ಮಾಡ್ಲಿಕ್ಕಿಲ್ಲ. ಎಸ್. For the petitioners, ಚಾರ್ಜಸ್ ಫ್ರೇಮ್ ಆಗೋಗಿದೆ. ಇಲ್ಲ charges frame ಆಗಿಲ್ಲ. 7A. Please, my lord, 7A. ನಮಸ್ಕಾರ ಸ್ನೇಹಿತರೆ, ಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ನಿನ್ನೆ ಕೋರ್ಟಲ್ಲಿ ನೀವೆಲ್ಲ ನೋಡಿದ್ರೆ ಅಂದ್ಕೊಂಡಿದ್ದೀನಿ, ಆ ವಿಡಿಯೋ ಸಮೇತ ಹಾಕ್ತೀನಿ. ಜಡ್ಜ್ಮೆಂಟ್ ಏನು ಬಂತು, ಸಮೀರ್ ಏನು ಧರ್ಮಸ್ಥಳದ ಪ್ರಕರಣಗಳ ಬಗ್ಗೆ AI ಮುಖಾಂತರ ಏನು ತೋರಿಸಿದಲ್ಲ, ಆ ವಿಡಿಯೋಕ್ಕೆ ತಡೆಯಾಜ್ಞೆ, ಸೋಮುಟ ಕೇಸು, ಅದು ಇದು ಆಳಮೂಳ ಬೇಜನ್ ಕೇಸುಗಳು, ಅವಾಗಿನ ಮೇಲೆ ಒಂದು 4-5 ಕೇಸುಗಳು ಜಡ್ದಿದ್ರು, ಸುಳ್ಳು ಕೇಸು ಜಡ್ದಿದ್ರು. ಇಂಥ ಅಧಿಕಾರಿಗಳು ಏನು ಅನ್ಬೇಕು ನನಗಂತ ಅರ್ಥ ಆಗ್ತಾ ಇಲ್ಲ. ಇವರು ಯಾರ ಪರ ಇದ್ದಾರೋ, ಯಾವ ನಿಷ್ಠೆಯಿಂದ ಕೆಲಸ ಮಾಡ್ತಾರೋ ನನಗಂತೂ ಅರ್ಥನೇ ಆಗ್ತಿಲ್ಲ. ಈಗ ಈಗ ನೋಡಿ, ಅದೇ ಬೆಳ್ತಂಗಡಿ ವ್ಯಾಪ್ತಿಯಲ್ಲಿ ಗೇರ್ಗಟ್ಟೆ ಗ್ರಾಮದಲ್ಲಿ 2 ತಿಂಗಳ ಮೇಲೆ ಆಯಿತು ಒಬ್ಬ ಮಗು ಸತ್ತು, ಅಂದರೆ ಕೊಲೆಯಾಗಿ ಸತ್ತಿರ್ತಕ್ಕಂಥ ಸುಮಂತ್, ನಗುಮುಖದ ಒಡೆಯ ಸುಮಂತ್ ಸತ್ತು 2 ತಿಂಗಳಾಯಿತು. ಅದ್ರ ಬಗ್ಗೆ ತನಿಖೆ ಹೆಂಗೆ ನಡೀತದೋ ಹೆಂಗೆ ಬಿಡುತ್ತೋ ದೇವರಿಗೆ ಗೊತ್ತು. ಇದೇವರೆಗೂ ಕೊಲೆಗಾರ ಪತ್ತೆನೇ ಆಗಿಲ್ಲ. ಆದರೆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ, ಅಲ್ಲೇನು ಹಿಂದೂಗಳ ಕಗ್ಗೊಲೆ ಆಗ್ತಿತ್ತು, ರೇಪ್ಗಳಾಗ್ತಿತ್ತು, ಮರ್ಡರ್ಗಳಾಗ್ತಿತ್ತು, ಪ್ರತಿಯೊಂದು ಇಂಚಿಂಚು ಮಾಹಿತಿ ಜನಗಳಿಗೆ ಅರ್ಥ ಆಗುವಂಗೆ ತೋರಿಸಿದ್ದಕ್ಕೆ ಸಮೀರ್ನ ಮೇಲೆ ಸೋಮುಟ ಕೇಸ್ ಮಾಡ್ಕೊತಾರೆ ಧರ್ಮಸ್ಥಳದ ಅಧಿಕಾರಿಗಳು, ಧರ್ಮಸ್ಥಳದ ಪೊಲೀಸ್ ಅಧಿಕಾರಿಗಳು. ಬೆಳ್ತಂಗಡಿ ಧರ್ಮಸ್ಥಳ ಎರಡು ಇರ್ಬೋದು. ಸೋಮುಟ ಕೇಸ್ ತಲ್ಸ್ಕೊತಾರೆ. ಬೆಳ್ತಂಗಡಿಯ ಪೊಲೀಸ್ನವರು ಸಮೀರ್ MDಯ ವಿರುದ್ಧವಾಗಿ, ನಾನು ಈ ವಿಡಿಯೋ ಇವಾಗ ನೋಡಿದೆ, ಯೂಟ್ಯೂಬಲ್ಲಿ ಬಂತು, ಇದು ಸಮಾಜಕ್ಕೆ ಘಾತಕ, ಹಾಗೆ ಹೀಗೆ ಹಂಗೆ ಹಿಂಗೆ, ಒಜ್ಜುಜ್ಜುಜ್ಜುಜ್ಜುಜ್ಜುಜ್ಜು ಅಲ್ಲಪ್ಪ. ಮತ್ತೆ ಅಲ್ಲಿ ಕೊಲೆ ಆಗೈತಲ್ಲ, ಅದು ಸಮಾಜಕ್ಕೆ ಘಾತಕ ಕೆಲಸ ಅಲ್ವಾ? ಇದರಿಂದ ಏನಾದ್ರು ಜನಗಳು ದಂಗೆ ಎದ್ದಿದ್ದಾರಾ? ಸಮೀರ್ನ ವಿಡಿಯೋ ನೋಡಿ ಏನಾದರೂ ಜನಗಳು ದಂಗೆ ಎದ್ದಿದ್ದಾರಾ? ದ್ವೇಷ ಭಾಷಣ ಏನಾದರೂ ಇದೆಯಾ? ಕೋಮು ಗಲಭೆ ಸೃಷ್ಟಿಸುವಂತಹ ಕೆಲಸ ಇದರಲ್ಲಿ ಇದೆಯಾ? ಸುಮ್ಮನೆ ಸುಳ್ಳು ಕೇಸ್ ಯಾಕೆ ಹಾಕ್ತೀರಿ ನೀವು? ಸುಮ್ಮನೆ ಸುಳ್ಳು ಕೇಸ್ ಯಾಕೆ ಹಾಕ್ತೀರಾ? ನೋಡಿ ಸ್ನೇಹಿತರೆ, ಸಮೀರ್ ವಿಡಿಯೋ ಅವಯ ಏನೋ 2-3 ವಿಡಿಯೋ ಸಾಕ್ಷಿ ನಾಶ ಇನ್ನೊಂದು ಮಾಡಿದ್ನಲ್ಲ, ಆ ವಿಡಿಯೋ ಈಗ ಸಿಗ್ತಾ ಇಲ್ಲ. ಬೇರೆ ದೇಶ ಸಿಗ್ತಾ, ನಮ್ಮ ದೇಶ ಸಿಗ್ತಾ ಇಲ್ಲ. ಅವೆಲ್ಲ ಕೋರ್ಟ್ ಆರ್ಡ್ರು ಹಂಗೆ ಹಿಂಗೆ, ಬರೀ ಈ ಕೆಲಸನೇ ಇಂಥದ್ದು. ಧರ್ಮದ ನಕಲಿ ದೇವಮಾನವ ಮಾಡುವಂಥ ಕೆಲಸನೇ ಇಂಥ ಅಲ್ಕಟ್ ಕೆಲಸ. ಯಾವುದು ಪ್ರಸಾರ ಆಗ್ತಿದೆ, ಗಂಟೆಗೆ ಮಿಲಿಯನ್ ಗಟ್ಟಲೆ ಓಡ್ಬಿಡ್ತಾವೆ ವಿಡಿಯೋ. ಯಾಕಂದರೆ ಧರ್ಮಸ್ಥಳದಾಗಿರ್ತಕ್ಕಂಥ ಘಟನೆಗಳನ್ನು, ಕಠೋರ ಇರ್ತಕ್ಕಂಥ ಘಟನೆಗಳನ್ನು ಸಂಪೂರ್ಣ ಚಿತ್ರಣ AI ಮುಖಾಂತರ ತೋರಿಸಿದ್ದಾವಯ್ಯ. ಧರ್ಮಸ್ಥಳ ದಣಿಗೆ ಮತ್ತು ಅವರ ಪರವಾಗಿರ್ತಕ್ಕಂಥ ಕೆಲವೊಂದು ಯೋಲ್ತಿಮ ಮಾಧ್ಯಮದವರಿಗೆ ಎಲ್ಲರಿಗೂ ಗೊತ್ತಾಗ್ಬಿಡ್ತು, ನಮ್ಮ ದನಿಗಳು ಈ ವಿಡಿಯೋ ನಮ್ಮ ದನಿಗಳದೇ, ಇದು ನಮ್ಮ ದನಿಗಳು ಮಾಡಿರ್ತಕ್ಕಂಥ ಕೆಲಸವನ್ನು ಸಮೀರ್ ಕಟ್ಟುನಿಟ್ಟಾಗಿ ಚಾಚು ತಪ್ಪದೆ ಕರೆಕ್ಟಾಗಿ ತೋರಿಸಿದ್ದಾನೆ. ಈ ವೈಗೆ ಏನಾದರೂ ಒಂದು ಮಾಡಲೇಬೇಕು. ನೋಡಿ, ಪಬ್ಲಿಕ್ TV ರಂಗ್ಯ ಬುರುಡೆ ಗ್ಯಾಂಗಿನ ಮತ್ತೊಂದು ವಿಡಿಯೋ ರಿಲೀಸ್, ಸಮೀರ್ MD ಹಾಗೆ ಈಗ ಟೈಟ್ಲ್ ಮೇಲೆ ಟೈಟ್ಲು ಅಕ್ಕಳಪ್ಪ. ಈಗ ಇದು ಕರೆಕ್ಟ್ ಇದೆ ಅಂತ ಸಾಬೀತಾಗಿತ್ತಲ್ಲ, ಏನು ತಪ್ಪಿದೆ ಅಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು ಹಾಗೆ ತೋರಿಸ್ಬೇಕಂತ ಜಡ್ಜ್ ಹೇಳ್ತಿರೋದು, ನಾನಲ್ಲ ರೀ ಹೇಳ್ತಿರೋದು, ಜಡ್ಜೇ ಹೇಳ್ತಿರೋದು. ಆ ಥರ ತೋರಿಸ್ಬೇಕಾಗಿತ್ತು, ತೋರಿಸ್ತದೆ. ಇದರಿಂದ ಯಾಕೆ ಹೋಮಗಲಭೆ ಆಗಿದೆ, ಯಾವ ದೇವಸ್ಥಾನಕ್ಕೆ ಧಕ್ಕೆ ಆಗಿದೆ, ಯಾರಿಗೆ ಧಕ್ಕೆ ಆಗಿದೆ ಕೇಳ್ತಾರಲ್ಲ, ಅದಕ್ಕೆ ಆನ್ಸರ್ ಕೊಡಿ. ಇಂಥವೆಲ್ಲ ನಿಮ್ಮ ಚಾನಲ್ ಬರಲ್ಲಲ್ಲ. ಎಂಥ ಲೋಫರ್ಗಳಿದ್ದೀರಿ ಬರಪ್ಪ ನೀವು, ಎಂಥ ಲೋಫರ್ಗಳಿದ್ದೀರಿ ನೀವು.
ಎಲ್ಲ ಚಾನಲ್ಲರು ಒಬ್ಬರಲ್ಲ ಇಬ್ಬರಲ್ಲ ಎಲ್ಲ ನೀವು ನಾವೇನು ನೋಡ್ತಿದ್ದೀವಲ್ಲ ಏಷಿಯಂಟ್ ಅನ್ನಾಗಲಿ ಪವರ್ ಅನ್ನಾಗಲಿ ಇನ್ನೊಂದು ಬೇಜಾನ್ ಟಿ ವಿಗಳೆಲ್ಲ ಬರೇ ಲೋಫರ್ ಟಿ ವಿಗಳೇ, ಬರೇ ಕಾಸು ಸ್ವಾಹ. ಎಂತ ಮಾಡೋದು ಸ್ವಾಮಿ, ನ್ಯಾಯ ಎಲ್ಲಿದೆ? ಅನ್ಯ ಧರ್ಮೀಯ ವ್ಯಕ್ತಿಯೊಬ್ಬ ಧರ್ಮಸ್ಥಳದ ಘಟನೆಗಳ ಬಗ್ಗೆ ತೋರಿಸಿದ್ದಕ್ಕೆ ಕೋಮುಗಲಭೆ ಸೃಷ್ಟಿಯಾಗುತ್ತಾ? ನೀವು ತೋರಿಸ್ರಿ, ನಿಮ್ಮ ಮುಖಕ್ಕೆ ಇಷ್ಟು ಬೆಂಕಿ ಹಾಕ, ನೀವು ತೋರಿಸ್ರಿ, ನೀವು ಆಗುತ್ತಾ ನಿಮ್ಮ ಕೈಲಿ? ಶೆಟ್ಲ್ ಆಗ್ಬಿಟ್ಟಿರಲ್ಲ, ಶೆಟ್ಲೈಟ್ ಮಾಧ್ಯಮದರಲ್ಲ, ದುಡ್ಡಲ್ಲಿ ಇಸ್ಕೊಂಡು ಎಲ್ಲಿಂದ ತೋರಿಸ್ತೀರಿ ನೀವು? ಒಂದು ನೋಟಿಸ್ ಬಂದಿದೆ, ನೀವು ನಂಬಿಕೊಂಡಿರ್ತಕ್ಕಂಥ ನಕಲಿ ದೇವಮಾನವನಿಗೆ ಒಂದೇ ಒಂದು ಸಮನ್ಸ್ ತೋರಿಸ್ತೀರಾ? ಅದೇ ಎಲ್ಲ ಯೂಟ್ಯೂಬರ್ಸ್ಗೆ ಮತ್ತೆ ಅಂದರೆ ಧರ್ಮಸ್ಥಳದ ಅಲ್ಲಿ ಏನು ನಡೀತಿದೆ ಅದ್ರ ಬಗ್ಗೆ ಏನು ಮಾತಾಡ್ತಕ್ಕಂಥ ಯೂಟ್ಯೂಬರ್ಗೆ ನೋಟಿಸು, ಹೋರಾಟಗಾರರಿಗೆ ನೋಟಿಸ್ ಬಂದರೆ ಅವಾಗ ಅರೆಸ್ಟ್ ಮೈಕ್ ತಗೊಂಡು ಹೋಗ್ತೀರಿ, ಕ್ಯಾಮ್ರಾ ತಗೊಂಡು ಹೋಗ್ತೀರಿ, ಹೋಗ್ರಿ. ಮತ್ತೆ ಇವಾಗ ಎಲ್ಲಿದ್ದೀರ? ಮತ್ತೆ ಸೋಮೂಟ ಕೇಸ್ ಹಾಕ್ಕೊಂತೀರಲ್ರಿ ಬೆಳ್ತಂಗಡಿ ಪೊಲೀಸ್ನವ್ರೆ. ಸಮನ್ಸ್ ಬಂದಿದೆ, ನಿಮ್ಮ ಯೋಗ್ಯತೆಗೆ ತಗೊಂಡು ಕರೆಕ್ಟಾಗಿ ಕೊಡಿ, ಕೋರ್ಟ್ಗೆ ಹೋಗ್ಲೇಬೇಕು, ಕೋರ್ಟಿಗೆ ಗೌರವ ಕೊಡಿ ಅಂತ ಹೇಳಿ ಆ ನಕಲಿ ದೇವಮಾನನಿಗೆ. ಆ ದಮ್ ಇಲ್ವಾ ನಿಮಗೆ? ದಮ್ಮಂತ ಮೊದಲಿಲ್ಲ ಬಿಡ್ರಿ. ಯಾಕೆ ಹೇಳಿ? ಡಬಲ್ ಪೇಮೆಂಟ್ ಬರ್ತಂತ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರತಕ್ಕಂಥ ವಿಚಾರ. ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಬಗ್ಗೆ ಡಬಲ್ ಪೇಮೆಂಟ್, ಅದಕ್ಕೆ ನೀವು ಅಲ್ಲಿಗೆ ಹೋಗ್ತಾ ಇಲ್ವಾ? ಏನು ಟ್ರಿಪ್ ಮಾಡ್ತಾ ಇದ್ದೀರಿ ನೀವು? ಒಬ್ರಿಗೊಂಥರ ಶರಣನ್ಗಾದ್ರೆ ರಾತ್ರಿ ಹೋಗ್ತಿರೋ ನೋಟಿಸ್ ತಗೊಂಡು ಗಡಿಪಾರ್ನ ಆದೇಶ, ಪಾಪ ವಯ್ಯ ರೇಪು, ಅತ್ಯಾಚಾರ, ಭೂ ಕಬಳಿಕೆ ಹಂಗೆ ಹಿಂಗೆ ಬೇಜಾರು ಮಾಡಿಬಿಟ್ಟನಲ್ಲ, ಎಲ್ಲಿ ತಪ್ಸ್ಕೊಂಡು ಓಡೋಗ್ಬಿಡ್ತಾನೆ. ನೈಟ್ ಹೋಗಿ ಕೊಡಕ್ಕೆ ಹೋಗ್ತೀರ ನೋಟಿಸು. ಏನನ್ಬೇಕು ನಿಮಗೆ? ಕರೆಕ್ಟಾಗಿ ಕೆಲಸ ಮಾಡಿ, ನಮ್ಮ ಟ್ಯಾಕ್ಸಿಂದ ನಿಮಗೆ ಪೇಮೆಂಟ್ ಸಿಗ್ತಿರೋದು. ಅಲ್ಲಿ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಇದೇ ಸಾಕು. ಅನ್ಯಾಯದ ಕೆಲಸ ಮಾಡಿದ್ರೆ ಅದೇ ದಂಗಡ ಹತ್ರ ಹೋಗಿ ಕೊಡಿ ಭಿಕ್ಷೆ ಅಂತ ಭಿಕ್ಷೆ ಬೇಡೋ ಪರಿಸ್ಥಿತಿ ನಿಮಗೆ ಬಂದಿದೆ ಸಮೇತ. ನೀವು ಕರೆಕ್ಟ್ ಇದ್ರ ಸಮೇತ ನಕಲಿ ದೇವಮಾನವ ನಿಮ್ಮನ್ನು ಹಾಗೆ ಮಾಡ್ತಕ್ಕಂಥದ್ದು. ನೀವು ಚೇಂಜ್ ಆಗಿ ಸ್ವಾಮಿ, ನೀವು ಚೇಂಜ್ ಆಗಿಲ್ಲ ಅಂದರೆ ಚೇಂಜ್ ಆಗುತ್ತೆ ಬಿಡಿ. ಈಗ ಸುಪ್ರೀಂ ಕೋರ್ಟಲ್ಲಿ 74 ಅನಾಥ ಶವಗಳು, ಅದ್ರ ಬಗ್ಗೆ ತನಿಖೆ ಆಗಲೇಬೇಕು. ಅದರಿಂದ ಇರ್ತಕ್ಕಂಥವ್ರು ಯಾರು? ಸೌಜನ್ಯ ಕೇಸ್ ಮರು ತನಿಖೆಗೆ ಬಂದರೆ ನಿಮ್ಮ ದಣಿಗಳ ಚಡ್ಡಿ ಬಿಚ್ತಾರೆ, ಅವ್ರ ಗ್ಯಾಂಗ್ನವ್ರಿಗೆ, ಅವ್ರಿಗೆ ಸಮೇತ ಗ್ಯಾರಂಟಿ ಇದು. ನೋಡಿ ಸ್ನೇಹಿತರೆ, ನಾವು ಏನಾದರೂ ಸಾಮಾಜಿಕ ಜಾಲತಾಣದಲ್ಲಿ ಬಂದು ಏನಾದರೂ ಮಾತಾಡಿದ್ರೆ ಸಾಕು ಸ್ಟೈ ಗೀ ಅಂತಾರಲ್ಲ, ನಾವೇನಾದರೂ ಸಾಮಾಜಿಕ ಜಾಲತಾಣದಲ್ಲಿ ಬಂದು ಮಾತಾಡಕ್ಕೆ ಹೋದರೆ ಸ್ಟೈ ಅಂತಿರಲ್ಲ, ಸೋಮೂಟ ಕೇಸ್ ಹಾಕ್ಕೊಂತಿರಲ್ಲ, ಅದೇ ಚಾನಲ್ಗಳು ನಿನ್ನೆ ಕೋರ್ಟಲ್ಲಿ ಯಾವ ಥರ ತೀರ್ಪು ಬಂದಿದೆ, ಯಾವ ಥರ ವಾದ ಆಗಿದೆ, ಅದನ್ನು ವಿರುದ್ಧವಾಗಿ ಹೇಳಿದಾರಲ್ಲ, ಸಾಮಾಜಿಕ ಘಾತಕ ಕೆಲಸ ಮಾಡಿದಾರಲ್ಲ, ಅವರ ವಿರುದ್ಧವಾಗಿ ಸೋಮೂಟ ಕೇಸ್ ಹಾಕಿಸುವಂತಹ ತಾಕತ್ತು ಯಾರಿಗಾದ್ರೂ ಇದೆಯಾ? ಅಕಸ್ಮಾತ್ ನಿಮಗೇನಾದರೂ ಇದೆಯಾ ಮಾಡ್ಕೊಬೋದು ತಾಕತ್ತು? ಸೋಮೂಟ ಕೇಸ್ ಮಾಡುವಂತಹ ತಾಕತ್ತು ನಿಮಗಿದೆಯಾ? ಏನಿದ್ರು ನಮ್ಮಂಥ ಯೂಟ್ಯೂಬರ್ಸ್ ಮೇಲೆ ಒಂದೇ, ಚಾನಲ್ ಮೇಲೆ ನಡೆಯಲ್ಲ. ಸಾಕ್ಷಿ ನಾನು ಕೊಡ್ತೀನಿ ರೀ, ಸೋಮೂಟ ಕೇಸ್ ಹಾಕ್ಕೊಂತೀರಾ? ಜಡ್ಜ್ಮೆಂಟ್ ಏನಾಗಿದೆ? ನಿನ್ನೆ ಏನು ವಾದ ಬಂದಿದೆ? ಸಮೀರ್ ತಡೆಯಾಜ್ಞೆ ಬಂದಿದೆ, ನಿಜ ಒಪ್ಕೊಂಡ. ಆದರೆ ಅವ್ರು ಹೇಳ್ತಕ್ಕಂಥದ್ದು ಹೆಂಗೆ ತಿರುಚಿ ಹೇಳ್ತಾರಲ್ಲ, ಏನು ಮಾಡ್ಬೇಕು ಅವರಿಗೆ? ಎಲೆಕ್ಟ್ರಾನಿಕ್ ಮೀಡಿಯಾ ಇಡೀ ನಮ್ಮ ರಾಜ್ಯ ತುಂಬ ನೋಡ್ತಾರೆ, ನಮ್ಮ ದೇಶ ತುಂಬ ನೋಡ್ತಾರೆ. ತಪ್ಪು ಸಂದೇಶ ಹೋಗಲ್ವಾ? ಇದ್ರ ಬಗ್ಗೆ ನಿಮಗೆ ಕರುಣೆ ಇಲ್ಲ. ಸೌಜನ್ಯ ಹೋರಾಟಗಾರರು ಅಂದರೆ ಸಾಕು, ಸೌಜನ್ಯ ಪರ ಧ್ವನಿ ಎತ್ತಕ್ಕಂಥ ಯೂಟ್ಯೂಬರ್ ಅಂದರೆ ಸಾಕು, ಅವ್ರ ಬಗ್ಗೆ ಏನು ಬೇಕಾದ್ರೆ ತೇಜವಾದಿ ಮಾಡಲಿ, ಹೈಕೋರ್ಟಲ್ಲಿ ಏನೋ ಬರಲಿ, ಆ ಕೋರ್ಟಲ್ಲಿ ಏನೋ ಬರಲಿ, ನಾವು ಮಾತ್ರ ಇದೇ ಕೆಲಸ ಮಾಡೋದು. ಅಂದರೆ ಮುಚ್ಚುವಂಥ ಕೆಲಸ ಮಾಡ್ತಾ ಇರೋದು. ಅದರಲ್ಲಿ ಮಾಧ್ಯಮದವರು ಎಲ್ಲರೂ ಸೇರಿಕೊಂಡು ಸುಮ್ಮನೆ ಏನು ನೋಡಬೇಕು, ಸಮೀರ್ನ ವಕೀಲರನ್ನ ಜಾಡಿಸಿಬಿಟ್ರು, ತರಟೆ ತಗೊಂಡ್ಬಿಟ್ರು, ಹಂಗೆ ತಗೊಂಡ್ಬಿಟ್ರು, ಹಿಂಗೆ ತಗೊಂಡ್ಬಿಟ್ರು. ಸ್ವಾಮಿ, ನಿಮಗೇನೋ ಡೌಟ್ ಇದ್ದರೆ ವಿಡಿಯೋ ಇಲ್ಲ ಆಗ್ತಾಯಿದೆ, ದಯವಿಟ್ಟು ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ. ಇದರಲ್ಲಿ ಜಾಡಿಸಿರ್ತಕ್ಕಂಥದ್ದು ಯಾರಿಗೆ, ಜಾಡಿಸ್ಕೊಂಡಿದ್ದು ಯಾರಿಗೆ, ಯಾರ ಮರ್ಯಾದೆ ಹರಾಜಾಗಿದೆ, ಎಲ್ಲಿದೆ ನ್ಯಾಯ?